83 ವರ್ಷದ ಹರೆಯದ ನಮ್ಮ ಶಾಂತಮ್ಮ ಅಜ್ಜಿ ಆ, ಲೇಖಕಿಯವರು. ಏನ್ ಲೇಖನ ಮಾಡ್ತಾರೋ ಅಂದ್ರ ಆಧ್ಯಾತ್ಮದ ಬಗ್ಗೆ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಸಿದ್ಧಾರೂಢ ಅಜ್ಜರ ಬಗ್ಗೆ ಬರೀತಾರೆ, ದಾನಮ್ಮ ದೇವಿ ಬರೆದಿದ್ದಾರೆ, ರೇಣುಕಾ ದೇವಿಯವ್ರ ಬಗ್ಗೆ ಬರೆದಿದ್ದಾರೆ. ಇನ್ನು ಬೇರೆ ಬೇರೆ ತರ ಎಲ್ಲ ಹಿರಿಯರದು ಅಜ್ಜರದು ಎಲ್ಲರದು ಬರೆದಿದ್ದಾರೆ. ಏನೇನ್ ಬರೆದಿದ್ದಾರೆ ಅವರು, ಅದ್ರ ವಿವರಗಳೇನು, ಅವ್ರಿಗೆ ಯಾರು ಈ ತರದ ಸ್ಫೂರ್ತಿ ಆದ್ರೆ ಪ್ರತಿಯೊಂದು ವಿಷಯನ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಮದುವೆಯಾಗಿ ಬಂದ ಮೇಲೆ ನೀವು ಮತ್ತೆ ಬರೆಯೋದನ್ನೆಲ್ಲ ಕಂಟಿನ್ಯೂ ಮಾಡಿದ್ರಿ ಹಂಗೆ? ಹೌದ್ರಿ. ನಮ್ಮ ಮನ್ಯಾಗ ಹೇಳ್ತಿದ್ರಿ ಅವ್ರು, ಮೊದಲ ಓದು, ಆಮೇಲೆ ಬರಿ, ಅಭ್ಯಾಸ ಮಾಡು. ಮೊದ್ಲ ನಿನಗೆ ಏನ್ ಬರೀಬೇಕು ಅನ್ಸುತ್ತಲ್ಲ ಅದ್ರ ಪುಸ್ತಕ ಕಲೆಕ್ಟ್ ಮಾಡ್ಕೊಂಡು ಅಭ್ಯಾಸ ಮಾಡು, ಆಮೇಲೆ ಬರಿ. ಅಂದ್ರೆ ಅದು ಒಂದ್ ಚಲೋ ಹಿಡಿದು ಸಿಗ್ತೈತಿ ನಿನಗ. ಹಿಂಗಾಗಿ ನಾನು ಬರ್ದಿದ್ದೆ. ನೀವು 5ನೇ ಕ್ಲಾಸ್ ಓದಿದ್ರು ಕೂಡ ಓದ್ತಾ 7ನೇ ಕ್ಲಾಸ್ 7ನೇ ಕ್ಲಾಸ್ 7ನೇ ಕ್ಲಾಸ್ ಓದಿದ್ರು ನಿಮ್ಗೆ ಓದ್ತಾ ಓದ್ತಾ ಅಕ್ಷರಗಳು ಇವೆಲ್ಲ ನಿಮಗ ಮನವರಿಕೆ ಆಗ್ಬಿಡ್ತಾವ. ಹೌದ್ರಿ. ಹೌದು. ಇವಾಗ ಎಷ್ಟು ವಯಸ್ಸ್ರಿ ಅಮ್ಮ ನಿಮ್ಗೆ? ನನಗ ಈಗ 85. ನಾಳೆ ಸೆಪ್ಟೆಂಬರ್ 26 ಮುಗಿತೈತ್ರಿ. 26/9/40 ಇಸ್ವಿ ನಂದು 1900. ಮತ್ತೆ ಈಗ ಮುಂದೆ ಏನೇನ್ ಬರಿಬೇಕು, ಏನೋ ಒಂದು ಕನ್ಸಿರ್ತದಲ್ರಿ ನಾ ಹೆಂಗ್ ಮಾಡ್ಬೇಕು ಅಂತ ಹೇಳಿ? ಒಟ್ಟು ಅದು ಒಂದು ಸೇವಾ ರೀ ಮಾಡ್ಬೇಕು. ನಾನು ನನ್ನ ಕಡೆಯಿಂದ ಈಗ ಏನು ಬೇರೆ ಕೆಲಸ ಏನೂ ನಿಗಂಗಿಲ್ಲ. ಆಮೇಲೆ ಮೊದಲು ಇಲ್ಲೇ ಲೇಖಕಿಯರ ಸಂಘಕ್ಕೆ ಅದು ಹಾಕಿದ್ವಿ ನಾವು. ಅಲ್ಲಿ ಮೆಂಬರ್ ಇದ್ದೆ. ಆಮೇಲೆ ಅಲ್ಲಿ ಏನಾರ ಕಾರ್ಯಕ್ರಮ ಇದ್ರೆ ಭಾಗವಹಿಸ್ತಿದ್ದೆ, ಕವನ ಓದೋದು ಹಿಂಗೆಲ್ಲ ಇತ್ತು. ಈಗ ಎಲ್ಲ ಬಿಟ್ಬಿಟ್ಟೆ. ಮಹಿಳಾ ಸಂಘಗಳಿಗೆಲ್ಲ ಇಲ್ರಿ, ಮಹಿಳಾ ಸಂಘ ಇಲ್ಲ, ನಮ್ದು ಲೇಖಕಿಯರ ಸಂಘ ಅಷ್ಟೇ. ಲೇಖಕಿಯರ ಸಂಘಗಳೆಲ್ಲ ಇದೆ. ಈಗೂ ಐತ್ರಿ ಸಂಘ? ಐತಲ್ರಿ, ಹೋಗಿರ್ತಾರ ಅವ್ರು. ಲೇಖಕಿಯರ ಸಂಘ ಐತೆ. ಎಷ್ಟು ಜನ ಮೆಂಬರ್ಸ್ ಇದ್ರಿ ನೀವು ಅದರಲ್ಲಿ? ಅವಾಗ ಒಂದು 100 ಮಂದಿ ಇರ್ಬೇಕ್ರಿ ಅವಾಗ. ನಾ ಈಗ ಬಿಟ್ಟ ಒಂದ್ 25 ವರ್ಷ ಆತನ. ಅಂದ್ರ ಅಷ್ಟು ಲೇಖಕಿಯರು ಇದಾರೆ ಅಂತ ಅದಾರ. ನಮಗೊಂದು ಅದಾರ, ಮತ್ತ ಈಗೂ ಜಾಸ್ತಿ ಆಗಿರ್ಬೇಕು. ಎಷ್ಟು ಪುಸ್ತಕಗಳನ್ನ ಪ್ರಿಂಟ್ ಮಾಡಿದಿರಿ ಅಮ್ಮ? ನಾನು ಒಂದು ಮಾಡಿಲ್ರಿ. ಎಲ್ಲಾರು ಬೇರೆ ಬೇರೆಯವ್ರ ಬರ್ಸ್ಕೊಂಡಾರ ನನ್ನ ಕಡೆಯಿಂದ. ಬರೆಸಿ ಅವ್ರ ಪ್ರಿಂಟ್ ಮಾಡಿಸಿ ನನಗೊಂದು 10, 20, 25 ಇಷ್ಟು ಕಾಫಿ ಕೊಟ್ಟಾರ. ಯಾರು ಬೇಕಾದ್ರೆ ಅವ್ರು ಕೊಟ್ಟೆ. ಒಂದ್ ಸ್ವಲ್ಪ ಉಳ್ದಾವ್ ನನ್ನ ಕಡೆ. ಅಂದ್ರೆ ನೀವೇನು ಬರ್ದಿರ್ತೀರಿ ಅದನ್ನ ಬೇರೆ ಯಾರೋ ತಗೊಂಡ್ ಹೋಗಿ ಪ್ರಿಂಟ್ ಹಾಕ್ತಾರ. ನಿಮ್ಗೊಂದ್ 10 ಕಾಪಿ ಕೊಡ್ತಾರ, ಅವ್ರು ಸೇಲ್ ಮಾಡ್ಕೊ ಅಷ್ಟೇ ಅಷ್ಟೇ. ಎಲ್ಲಾ ಪುಸ್ತಕ ಹಂಗ ಮಾಡ್ಯಾರ. ಈ ಮೊನ್ನೆ ಪಾರಕ್ ಅಂತ ಇದು ಯಾವ್ದಾದ್ರು ದಾನಮ್ಮನ ಮೇಲೆ 2 ಮಾಡ್ಸಿದ್ರಿ ಇವ್ರು. ಆಮೇಲೆ ಈಗ ಈ ನಮ್ಮ ರೇಣುಕಾದೇವಿ ಮೇಲೆ ಬರ್ದೇನ್ರಿ ಕಾದಂಬರಿ, ವಿಶ್ವ ವಿಜೇತಿ ಅಂತ ಹೇಳಿ. ಅದನ್ನ ನಮ್ಮ ಮಗ ಮಾಡಿಸ್ತಾನ ಈಗ. ಇನ್ನೊಂದ್ 2 ದಿನದಾಗ ಬರ್ತೈತ್ರಿ ಅದು ಕಾದಂಬರಿ. ಆಮೇಲೆ ರಾಜರತ್ನ ಅಂತ ನಮ್ಮ ಅತ್ತಿ ಮೇಲೆ ಬರ್ದೇನಲ್ಲ, ಸೋದರತ್ತಿ ಮೇಲೆ, ನನ್ನ ಮಗಳು ಮಾಡಿಸ್ತೇನೆ ಅಂದಾಳ. ಸೋದರತ್ನ ಆತ್ಮ ಶಾಂತಿ ಇರುತ್ತೆ. ನಂದು ಸೋದರ ಸೊಸೆ ದೊಡ್ಡದಾಗ ಬೆಳೆದ್ರು, ನಾನ್ ಮಾಡಿರೋ ಸಣ್ಣ ತಪ್ಪಿನಿಂದ ಅದು ಹಂಗೆ ಉಳಿದೋಗ್ಬಿಡ್ತೈತ್ರಿ ಅದು. ಬಟ್ ಅಪ್ಪಾರ ಸಪೋರ್ಟ್ ಇಂದ, ಆಶೀರ್ವಾದದಿಂದ ನೀವು ಇಷ್ಟ ಮೇಲ್ ಬಂದಿದ್ದೀರಿ. ಇದೆಲ್ಲ ನೀವು ನಿಮ್ಮ ಬಾಲ್ಯ ಎಲ್ಲ ಹೆಂಗಿತ್ರಿ ಅಮ್ಮ? ಬಾಲ್ಯ ಭಾಳ ಚಂದ ಇತ್ರಿ. 7 ಮಂದಿ ಅಲ್ಲ ನಾವು. 7 ಮಂದಿ, 4 ಮಂದಿ ಹೆಣ್ಮಕ್ಳು, 3 ಮಂದಿ ಗಂಡಸರು. ನಾನಾ ದೊಡ್ಡಕಿ, ನನ್ನ ಮೇಲೆ 2 ತಂಗಿಗಳು. ಒಬ್ಬಾಕಿ ಗಿರಿಜಾ ಅಂತೇಳಿ ನಮ್ಗ ಅಣ್ಣ ತಮ್ಗ ಅಕ್ಕ ತಂಗಿ ಕೊಟ್ಟಿದ್ರು. ಈ ತಳಗಿದ್ರು ಅವ್ರು. ನಮ್ಮ ಇದನ್ನೂ ತೀರ್ಕೊಂಡ್ರು, ನಮ್ಮ ತಂಗಿನೂ ತೀರ್ಕೊಂಡಾಳ, ಇನ್ನೊಬ್ಬಾಕಿ ತಂಗಿನೂ ತೀರ್ಕೊಂಡಾಳ. ಈಗ ಒಬ್ಬಾಕಿ ಕಡಿ ತಂಗಿ ಅನ್ನಪೂರ್ಣ ಅಂತ ಪುಣಾಕಿರ್ತಾಳ್ರಿ ಆಕಿ. 2 ಉಳಿದೇವ್ ನಾವು. 3 ಮಂದಿ ತಮ್ಗಳು ಹೋದ್ರು, 2 ತಂಗಿಯರು ಹೋದ್ರು, ಮತ್ತ ಅವ ಅಪ್ಪ ಅಂತ ಅವಾಗ ಹೋದ್ರು. ನಿಮಗೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಆಸಕ್ತಿ ಇತ್ತು. ಅದನ್ನೇ ತಗೊಂಡ ನೀವು ನಿಮ್ಮ ತಂಗಿ ತಮ್ಮಂದ್ರಿಗೆಲ್ಲ ವಿದ್ಯಾಭ್ಯಾಸ ಇದನ್ ಮಾಡ್ಸಿದ್ರಿ? ಇಲ್ರಿ, ಒಮ್ಮೆ ಜಗಳ ಆಡ್ತಿದ್ವಿಲ್ಲ. ನಮ್ಮ ತಮ್ಮ ಬಾಬು ಅಂತ 4ನೇದವ 4ನೇದವ 3 ಮಂದಿ ಮೇಲೆ ಅವ ಇದ್ದ. ಅವ ಏನೋ ಕೇಳಿದ, ನಾನು ಕೊಡ್ಲಿಲ್ಲ ಮಗ. ನನ್ನ ಕವಿತಾ ಪುಸ್ತಕ ತಗೊಂಡು ಹರಿದು ಹಾಕ್ಬಿಟ್ಟ. ನಾ ಎಷ್ಟ್ರಿ ಅವಾಗ 12 ವರ್ಷದಾಗ ಇರ್ಬೇಕು. ಹರಿದು ಹಾಕಿ ಕೂಡ ನನಗೆ ಭಾಳ ಕೆಟ್ಟ ಅನಿಸ್ತ್ರಿ. ಮತ್ತೆ ಬರಿಬೇಕಲ್ಲ ಅವನಿಗೆ, ಹೆಂಗೆ ಬರಲಿಲ್ಲ ನಾನು.
ಆಮೇಲೆ ನಾನು ಹೋಗ್ಲಿ ಬಿಡು ಮತ್ತೆ ನೋಡೋಣ ಬಿಡು ಅಂತ ಸುಮ್ಮನೆ ಇದ್ದೆ. ನಮ್ಮ ಅಪ್ಪರ ಬಂದ್ಕೊಳ್ಳಿ ಏನು ಬರ್ದಿಪ್ಪ ಅಂದರು. ನಂಗೆ ದುಃಖ ಬಂತು. ಆಮೇಲೆ ಯಾರೋ ಉಳಿದವರೆಲ್ಲ ಅವನ ಹೆಸರು ಹೇಳಿಬಿಟ್ರು, ಹಿಂಗೆ ಮಾಡಿದ ಅಂತ. ಅಂದ್ಕೊಳ್ಳೆ ಹೊಡೆದ್ರು ಅವ್ನು ಚಲೋತ್ನಾಗ. ಮತ್ತು ನನಗೆ ಅದು ಕೆಟ್ಟ ಅನಿಸ್ತು, ಪಾಪ ಹೊಡೆಸಿದ್ನಿಲ್ಲ ನಾನೇ ಎಚ್ಚರಿಂದ ತೆಗೆದಿಟ್ಟಿದ್ರೆ ಅವ್ನು ಯಾಕೆ ಮಾಡ್ತಿದ್ದ ಹಿಂಗೆ, ಅವ್ನು ಬಿಡಿದ್ ನಾ ಕೊಡ್ಬೇಕಾಗಿತ್ತು. ನನಗೆ ಪಶ್ಚಾತ್ತಾಪ ಆತದ ಅಂದು ನಾನೇ ಒಂದು ಇದನ್ನು ಹಾಕ್ಕೊಂಡೆ, ಇವತ್ತಿಂದ ಯಾರಿಗೂ ತಮ್ಮಗಳು ತಂಗಿಗಳು ಜಗಳ ಮಾಡಬಾರ್ದು, ಪಶು ಪಕ್ಷಿ ಪ್ರಾಣಿಗೆ ಅನ್ನ ಹಾಕ್ಬೇಕು ನನ್ನ ಕೈಲಿ ಆದಷ್ಟು, ಇಂಥವೆಲ್ಲ ನನಗೆ ನಾನೇ ಹಾಕ್ಕೊಂಡೆ. ಆ ಪ್ರಕಾರ ನಡೀತೀನಿ. ಆ ಪ್ರಕಾರ ನಡೀಲಿಲ್ಲ ಅಂದ್ರೆ ಅವತ್ತು ಉಪವಾಸ ಮಾಡೋದು, ಊಟ ಮಾಡಂಗಿಲ್ಲ. ಓಕೆ. ಆ ಪ್ರಸಂಗ ಬಂದದ್ದು ಉಂಟಾ ನಿಮಗೆ? ಬಂದೈತ್ರಿ. ಒಂದ್ ದಿವಸ ಅದ ಅವತ್ತು ಅವ್ನು ಹೊಡೆದ್ನಲ್ಲ, ಅಪ್ಪ ಹೊಡೆದ್ರಲ್ಲ, ಅವತ್ತು ಉಪವಾಸ ಮಕ್ಕೊಂಡೆ. ನಮ್ಮ ತಾಯಿ ಕರೆದ್ರೆ ಅಡುಗೆ ಮಾಡಿ ಎಲ್ಲರೂ ಕೂಡ ಉಂಟಿದ್ವು. ಹಿಂಗೆ ಊಟಕ್ಕೆ ಬಾ ಅಂದ್ಕೊಂಡು ನಾವು ಅಲ್ಲಿ ಹಸಿವಿಲ್ಲ ಅಂದೆ. ಮತ್ತು ಒತ್ತಾಯ ಮಾಡಿದ್ರು ನಾ ಹೋಗಲೇ ಇಲ್ಲ, ಮಕ್ಕೊಂಡ್ಬಿಟ್ಟೆ. ಅದು ಡೈರಿ ಬರೆದು ನನ್ನ ಮಗಲ್ದಾಗ ಇಟ್ಕೊಂಡಿದ್ದೆ. ಅಪ್ಪಾರ ನಾನು ನೋಡ್ಯಾರ ಅದನ್ನು, ಅದ್ರಾಗೆಲ್ಲ ಬರ್ದಿದ್ನಿಲ್ಲ, ಅದ್ರಾಗ ಅವರು ಬರೆದ್ರು. ಹಿಂಗೆ ದೇಹ ಅನ್ನೋದು ಆತ್ಮನ ಕುದುರೆ, ಅದು ಮಂಕುತಿಮ್ಮನ ಕಗ್ಗದೊಳಗೆ ಒಂದು ಇದನ್ನು ಬರ್ದಾರ್ರಿ, ಕವನ. ಮಂಕುತಿಮ್ಮನ ಕಗ್ಗದ ಒಂದು ಬರೆದು, ದೇಹ ಅನ್ನೋದು ಆತ್ಮನ ಕುದುರೆ, ಅದನ್ನು ಉಪವಾಸ ಇರಬಾರ್ದವ, ಇಷ್ಟು ಸಣ್ಣ ವಯಸ್ಸಿಗೆ ನಿನಗೆ ಹಿಂಗೆ ಬುದ್ಧಿ ಬಂದತಂದ್ಮೇಲೆ ಚಲೋ ಆಕತಿ, ಅದ್ರ ಉಪವಾಸ ಮಾಡಬೇಡ, ಆತ ನೀನು ತಪ್ಪು ತಿದ್ಕೋ, ನೀನು ಬೇಡ ಅನ್ನಂಗಿಲ್ಲ, ಹಿಂಗೆ ಮಾಡಬೇಡ ಅಂತ ಬರೆದಿಟ್ಟಿದ್ರು. ಅವಾಗಿಂದ ಉಪವಾಸ ಮಾಡಲಿಲ್ಲ. ಉಪವಾಸ ಮಾಡಲಿಲ್ಲ, ಸಬ್ಬಾಷ್ ಮಾಡಿ ಹೋಗಿದ್ದೆ. ಜಗಳನೂ ಆಡಲಿಲ್ಲ? ಇಲ್ಲ. ಬರ್ತಿದ್ದವ್ರಿ ಜಗಳ, ಅಟ್ಕೋ ಇಟ್ಕೋ ಬರ್ತಿದ್ದು. ಮತ್ತು ಸಣ್ಣವ್ರಲ್ಲ ಎಲ್ಲಾರು ಇರುದ್ರಿ ಅಷ್ಟ. ಅವರೆಲ್ಲರೂ ಓದಿದ್ರಿ? ತಮ್ಮ ತಂಗಿಯರೆಲ್ಲ ವಿದ್ಯಾಭ್ಯಾಸ ಮಾಡಿದ್ರ ಅವರು? ನಮ್ಮ ತಂಗಿನೂ ಬಿಡ್ಸಿದ್ಲ್ರಿ ಆಕಿ ನನ್ನ ಮೇಲ್ನಕಿನ್ನ. ನನ್ನ ಲಗ್ನ ಆದ್ಮೇಲೆ ಇವ್ರು ಹಚ್ಚಿದ್ರು ಆಕಿಗೆ, ಇಲ್ಲ ಬಿಡಿಸ್ಬೇಡ, ವಿದ್ಯೆ ಬೇಕೀಗ. ಅವ್ರ ಇವ್ರ ಹೆದರಿಕೆ ಸುಮ್ಮನೆ ಇದ್ರು. ಆಮೇಲೆ ಅವ್ರದ್ದೆಲ್ಲ ಅರ್ಧ ಆತ್ರ. ಎಲ್ಲಾರು ಚಲೋ ಎಜುಕೇಶನ್ ಮಾಡಿದ್ರ ಅವ್ರೆಲ್ಲ? ಚಲೋ ಅಂದ್ರೆ ಅಷ್ಟೇ, ಮ್ಯಾಟ್ರಿಕ್ ಅಷ್ಟೇ ರೀ. ಅಲ್ಲ, ನಿಮ್ಗೆ ಅದು ಡಿಗ್ರಿಗಿಂತ ಜಾಸ್ತಿನೇ ಐತಲ್ಲ ನಿಮ್ಗೆ, ಬುದ್ಧಿ ಐತಿ, ಬರಿಬೇಕು ಅನ್ನೋದೈತಿ. ಯಾಕಂದ್ರೆ ವಿದ್ಯಾಭ್ಯಾಸ ಮಾಡಿದ್ರೆ ಅಕ್ಷರ ಜೋಡಣೆಗಳೇನಿರ್ತದಲ್ರಿ, ಅದು ಭಾಳ ಕಷ್ಟ ಆಕತಿ. ಸುಮ್ಮನೆ ನಾವು ಮಾತಾಡಿ ಹೋಗ್ಬೋದು, ಹೇಳ್ಬೋದು. ಆದ್ರೆ ಒಂದು ಕೂತ್ಕೊಂಡು ಒಂದೇನೋ ನಾ ಬರಿಬೇಕು ಅಂತ ಹೇಳಿ ಬರೆಯೋತ್ನಾಗ ಅಕ್ಷರ ಜೋಡಣೆಗಳೇನೈತಲ್ಲ, ಅದು ಭಾಳ ಕಷ್ಟ ಆಕತಿ. ಬಟ್ ನಿಮ್ಗೆ ಅದು ಯಾವುದೂ ಕಷ್ಟ ಇಲ್ಲದೆ ಅಷ್ಟು ಸುಲಲಿತವಾಗಿ ಬರೆದಿದ್ದೀರಿ ಅಂದ್ರೆ ಮತ್ತೆ ನಿಮ್ದು ಗ್ರೇಟ್. ನನಗೆ ಬರಕ್ಕೆ ಭಾಳ ಹುರುಪು ಬರ್ತೈತಿ. ಇವರೆಲ್ಲ ಹೋಗ್ಬಿಡ್ತಾರೆ ಫ್ಯಾಕ್ಟ್ರಿ, ಮುಂಜಾನೆ 8-8:30 ಹೋಗ್ಬಿಡ್ತಾರೆ. ನಾ ಒಬ್ಬಾಕಿನ ಇಲ್ಲ, ಟೈಮ್ ಹೆಂಗೆ ಕಳಿಲ್ಲ ನಾನು. ಮತ್ತು ಅದು ಬರೋದೈತಿ ಅಂದ್ರೆ ನಾ ಬದುಕೇನಿ ಈಗ ಇಷ್ಟು ವರ್ಷ. ಮದುವೆಯಾಗಿ ಬಂದ ಮೇಲೂ ನೀವು ಮನೆಯನ್ನ ಸಂಭಾಳಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ನೀವು ಯಾವ ಸಮಯದಲ್ಲಿ ಬರೀತಿದ್ರಿ? ನನಗೆ ಯಾವಾಗ ಬೇಕನ್ಸ ಹೆಚ್ಚಾಗಿ ಮಧ್ಯಾಹ್ನ ರಾತ್ರಿ ರೀ. ರಾತ್ರಿ ಎಲ್ಲಾರ್ದು ಊಟ ಆದ್ಮೇಲೆ ಮಕ್ಕೊಂಡ್ಮೇಲೆ ಬರಿತಿದ್ದೆ. ಶಾಂತಿ ಇರ್ತೈತಿ? ಶಾಂತಿ ಇರ್ತೈತಲ್ಲ ಅವಾಗ. ಅಮ್ಮ, ನಿಮ್ಗೆ ಹೇಗೆ ಬರವಣಿಗೆ ಇದು ಬರ್ತೈತಿ? ಸುಮ್ಮನೆ ಏನೋ ಒಂದು ಪದ ನೆನಪಾಯ್ತು ಅಂದ ತಕ್ಷಣ ಬರೆಯಕ್ ಕೊಡ್ತೀರಾ, ಅಥವಾ ನಾನು ಬರೀಲೇಬೇಕು ಇವತ್ತೊಂದು ಅಂತ ಬರೆಯಕ್ ಕೊಡ್ತೀರಿ ನೀವು? ಯಾವ್ದೋ ಒಂದು ವಿಷಯ, ಯಾವುದೋ ಒಂದು ಏನೋ ಒಂದು ನನಗೆ ಮನಸ್ಸಿನಾಗ ಬರ್ತೈತೆ, ಅದು ಪ್ರೋತ್ಸಾಹ ಕೊಡ್ತೈತಿ, ಇದನ್ನ ಬರಿಬೇಕಂತೇಳಿ. ಒಂದು ಶಬ್ದ ಸಿಕ್ಕರೂ ನನಗೆ ಅಷ್ಟು ಆನಂದ ಆಕತಿ. ನನಗೆ ಒಮ್ಮೆ ಬರೀಬೇಕಾರೆ ಆ ಶಬ್ದ ಸಿಗಂಗಿಲ್ಲಲ್ಲ, ಅವಾಗ ನನಗೆ ಯಾವ್ದು ಬೇಕದು, ಅವಾಗ ಸ್ವಲ್ಪ ಎಡ್ಸೆಟ್ ಆಕತಿ ಬರೆಯಕ್ಕೆ. ಅದು ಸಿಕ್ತಂದ್ರೆ ಭಾಳ ಖುಷಿ ಆಕೈತಿ ನನಗೆ. ಜಾಸ್ತಿ ಯಾವ್ದ್ರ ಮೇಲೆ ಬುಕ್ಕನ್ನು ನೀವು ಬರೆದಿದ್ರಮ್ಮ? ಅಧ್ಯಾತ್ಮ ಅಂದಾಗ ಸಿದ್ಧಾರೂಢರ ಮೇಲೆ ಆಯ್ತು, ದಾನಮ್ಮನ, ಮತ್ತೆ ಯಾವ್ದ್ರಲ್ಲಿ ನೀವು ಬರೆದಿದ್ರಿ? ಎಲ್ಲ ಅಧ್ಯಾತ್ಮನ ಅದಾರ. ಇದು ಇದು ಅಕ್ಕನಾಗಮ್ಮನ ಮೇಲೆ, ಇದು ನೆಲದ ಮರೆ ನಿಧಾನ. ಅಕ್ಕನಾಗಮ್ಮನವರು, ಬಸವಣ್ಣವ್ರ ಅಕ್ಕ. ಅಕ್ಕನಾಗಮ್ಮನ ಮೇಲೆ ಬರೆದಿದ್ರಿ, ಸಿದ್ಧಾರೂಢರ ಮೇಲೆ ಬರೆದಿದ್ರಿ, ಬಸವಣ್ಣನ ಮೇಲೆ, ಬಸವಣ್ಣವ್ರ ಮೇಲೆ. ಅವ್ ಸಣ್ಣ ಸಣ್ಣ ಹೋದವ್ರು ಇವ್ರ ಪ್ರಿಂಟ್ ಮಾಡ್ಸ್ಯಾರ. ಯಾರು ಬೆಂಗಳೂರಾಗ ಆರ್ ಶಿವಣ್ಣ ಅಂತಿದ್ರು, ಒಂದು 15 ಬುಕ್ ಪ್ರಿಂಟ್ ಮಾಡ್ಸ್ಯಾರ ಅವ್ರು, ಸಣ್ಣ ಸಣ್ಣ. ನಿಮ್ಗೆ ಈಗ ಇಷ್ಟು ವರ್ಷ ಆದ್ರೂ ನೀವು ಅದನ್ನ ನಿಮ್ಮ ಬರವಣಿಗೆ ಎಲ್ಲ ಮುಂದುವರೆದಿದೆಲ್ಲ, ನಿಮ್ಗೆ ಅದು ಎಷ್ಟು ಖುಷಿ ಅನ್ಸುತ್ತೆ? ಅದು ನನಗೆ ಭಾಳ ಒಟ್ಟು ತೃಪ್ತಿ ಐತಿ ರೀ. ನನಗೆ ತೃಪ್ತಿ ಐತಿ. ನನ್ನ ಬರವಣಿಗೆ ನನಗೆ ತಪ್ಪಿಲ್ಲಲ್ಲ ಎಲ್ಲಿಯೂ ಅನಿಸ್ತೈತಿ. ನನಗೆ ಮೆಚ್ಚುತ್ತಾರೆ, ಭಾಳ ಮೆಚ್ಚುತ್ತಾರೆ. ಬಯಲತಿಥಿ ಮತ್ತಿದು ಯಾವ್ದ್ರಿ ವಿಶ್ವಜಿತ,
ಅದ ಪ್ರಚಾರ ಇಲ್ರಿ ಅದು ಹಾ ಹಾ ನಾಗಮ್ಮಂದು ಹಾ ಹಾ ಇವು ಪ್ರಚಾರ ಆಗ್ಯಾವ. ಇವು ಭಾಳ ಮಂದಿ ಮೆಚ್ಚಿಕೊಂಡಾರ. ಇವನ್ರಿ ಇದಂತಿ ಅವರು ಇಲ್ಲೇ ದೇವ್ರ ಹುಬ್ಬಳ್ಳಿ ಅಂತ ಐತಲ್ರಿ ಇಲ್ಲಿ, ಹಾ ಇವ್ರ ಭಕ್ತರೆಲ್ಲಾರು ತಗೊಂಡೋಗ್ಯಾರ ಅವನು ಪುಸ್ತಕ. ಹಾ 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 ದಿನ ಪಾರಾಯಣ ಮಾಡ್ತಾರ ಅವರು. ಇದನ್ರಿ ಶ್ರಾವಣದಾಗ ಇದ್ರದ್ದು ಚರಿತ್ರೆ ಹಚ್ತಾರ. ಶ್ರಾವಣದಾಗ ಪಾರಾಯಣ ಮಾಡ್ತಾರಲ್ಲ, ಹಾ ಹಾ ಹಂಗ ಚರಿತ್ರೆ ಹಚ್ತಾರ ಇದ್ರದ್ದು. ಈ ಪುಸ್ತಕ ಬಯಲತಿಥಿನೂ ಹಂಗ ಮಾಡ್ಯಾರ. ಹಾ 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 ವಿಶ್ವಜಿತ ಇದು ಅಕ್ಕನಾಗಮ್ಮಂದು. ಹ್ಮ್ ಬಯಲು ಅತಿಥಿ ಸಿದ್ಧಾರೂಢರದು. ಸಿದ್ಧಾರ್ಥ ಅವ್ರದಂತ್ರು ಎಲ್ಲದ್ರೊಳಗೂ ಇದ್ದೇ ಇರ್ತೈತ್ರಿ. ಅಮ್ಮ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮ್ ಬಗ್ಗೆ ಮಾತಾಡಕ್ಕೆ ನಿಮ್ ಸ್ನೇಹಿತರೊಬ್ಬರು ಬಂದಿದ್ದಾರೆ, ಡಾಕ್ಟರ್ ಪಾರ್ವತಿ ಹಾಲ್ಬಾಯಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಗೂ ನಮಸ್ಕಾರ. ಪಾರ್ವತಮ್ಮ, ಏನ್ ಹೇಳಕ್ ಇಷ್ಟಪಡ್ತೀರಿ ಶಾಂತಮ್ಮರ ಬಗ್ಗೆ? ಶಾಂತಮ್ಮ ಅವ್ರ ಬಗ್ಗೆ ಅಂದ್ರೆ ಈ ವಯಸ್ಸಿನ ಸತ್ ಬರೀತಾರಲ್ಲ, ಬಹಳ ಮುಖ್ಯ. ಅವ್ರು ಬರೆದ ಪುಸ್ತಕ ಎಲ್ಲ ಓದೇನ್ರಿ ನಾನು. ಭಾಳಷ್ಟು ಅಂದ್ರೆ ಓದೇ. ಅವ್ರ 35-36 ಬುಕ್ಸ್ ಬರ್ದಾರ. ಎಲ್ಲ ಆಧ್ಯಾತ್ಮದ ಬರ್ದಾರ. ಅವ್ರು ನೋಡೋ ಸತ್ ನಾವು ತಪ್ಪು ಶರಣಮ್ಮನ್ ನೋಡ್ದಂಗ ಅನ್ಸತ್. ಅಷ್ಟ ಒಂಥರ ಕಳಕಳಿಂದ ಅದಾರ. ಆ ಪುಸ್ತಕನ ಅಷ್ಟ ನಾ ಗುಡ್ಡಾಪುರ ದಾನಮ್ಮದ್ ಬರ್ಸೇನೆ ಅವ್ರ ಕಡೆನರಿ. ಮೊದ್ಲ ಕಾದಂಬರಿನ ಬರ್ದಾರದು, ಭಾಳ ಚಂದ ಬರ್ದಾರ ಅದನ್ನ ಕಾದಂಬರಿ ಪೂರ್ಣ. ಆಮೇಲೆ ಜನರಿಗೆ ಏನು ಭಾಳ ಕಾದಂಬರಿ ಓದ್ತಾರಲ್ಲ ಅನ್ನೋ ಸಲುವಾಗಿ ಮತ್ತೊಂದು ಚರಿತ್ರೆ ಮತ್ತೊಂದು ಬರ್ಸಿದೆ. ಎರಡೂ ಪುಸ್ತಕ ಎಷ್ಟು ಬರ್ದು ಕೊಟ್ಟಾರಿ, ಓದಿಸ್ಕೊಂತ ಹೋಗ್ತಾ ಎರಡು. ನನಗೆ ಭಾಳ ಖುಷಿ ಅನ್ಸುತ್ತೆ ಅವ್ರು ನೋಡಿರೋದು. ಅವ್ರು ಬರ್ದ ಪುಸ್ತಕ ಓದ ಎಷ್ಟು ಬಯಲತಿಥಿ ಓದೀನಿ, ನಾಗಭೂಷಣ ಶಾಸ್ತ್ರಿಗಳು ಅವ್ರದ್ದು ಓದೀನಿ. ಆಮ್ಯಾಗ ಇನ್ನೊಂದು ಅಲ್ಲಂ ಪ್ರಭು ಒಂದು ಬರ್ದಾರ, ಅಕ್ಕ ನಾಗಮ್ಮನ್ ಬರ್ದಾರ, ಮೃತ್ಯುಂಜಯಪ್ಪಗಳ್ದು ಬರ್ದಾರ. ಅವೆಲ್ಲ ಓದೇನಿ ನಾನು. ಸಿದ್ದೇಶ್ವರ ಸ್ವಾಮಿಗಳ್ದು ಬರ್ದಾರ. ಯಾರು ಬರ್ದಿಲ್ಲ. ಸ್ವಾಮಿಗಳ ಮೇಲೆ ಹಾ 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 ಬರ್ದೇನ್ರಿ. ಯಾಕಂದ್ರೆ ದೊಡ್ಡ ದೊಡ್ಡ ಬುಕ್ ಬರ್ತೈತಿ. ದೊಡ್ಡ ಬುಕ್ ಹೆಂಗ್ ಬರೀತಾರ ನಾನು ಎಲ್ಲಿ ಓದ್ಕೋತ್ ಕುಡ್ರ ಬಿಡ ನಿದ್ದೆ ಬಂದ್ಬಿಡ್ತೈತಿ ನಮ್ಮ. ಇಷ್ಟು ದೊಡ್ಡ ದೊಡ್ಡ ಬುಕ್ಗಳನ್ನ ನೀವು ಬರೋದು, ಇವು ಪ್ರಚಾರ ಆಗೈತಿ ಅಂದ್ರೆ ಬರಂಗಿಲ್ಲ, ಓದಿಸ್ಕೊಂಡ್ ಹೋಗ್ತಾವ. ಚಲೋ ಐತ. ಸಾಹಿತ್ಯನ ಬಾಳ ಚಲೋ ಐತಿ, ಹೇಳೋ ರೀತಿನ ಬಾಳ ಚಂದ ಐತ. ಅಮ್ಮ, ನೀವು ಆಧ್ಯಾತ್ಮದ ಬಗ್ಗೆ ಬುಕ್ ಅನ್ನು ಬರೀತೀನಿ ಅಂತ ಹೇಳಿದ್ರಿ. ಅದು ನೀವು ಕಾದಂಬರಿ ರೂಪದೊಳಗೆ ಯಾಕೆ ಬರೀತಾ ಇದ್ದೀರಿ? ಈಗ ಕವನ ಯಾರು ಓದಂಗಿಲ್ರಿ. ಕವನ ಪದ್ಯ ಇವೆಲ್ಲ ಬಿಟ್ಬಿಟ್ಟಾರ ಈಗ ಮಂದಿ. ಇನ್ನೊಂದ್ ಸ್ವಲ್ಪ ಕಾದಂಬರಿ ಮಾಧ್ಯಮ ಅಂದ್ರೆ ಓದ್ತಾರ ಒಂದಿಷ್ಟು. ಓದೋದು ಕಡಿಮೆ ಆಗೈತಿ, ಆದ್ರೆ ಕಾದಂಬರಿ ಓದ್ತಾರ ಒಂದಿಷ್ಟು. ಅಂದ್ರ ಭಾಷೆ ಸರಳ ಬರ್ತೈತೆ ಅಂತೀರಿ? ಒಂದ್ ಸ್ವಲ್ಪ ಆಕರ್ಷಕ ಅನಿಸ್ತತಿ ಕಾದಂಬರಿ ಅಂದ್ರ. ಮೊದ್ಲಿಂದಾನು ಕಾದಂಬರಿನೇ ಹೆಚ್ಚು ಓದ್ತಾರ ಮಂದಿ. ಅದಕ್ಕೆ ನಾನು ಅದ ಆರಿಸ್ಕೊಂಡೆ. ಕಾದಂಬರಿ ರೂಪದೊಳಗೆ ಇವು ಎರಡದ್ರ ಮಧ್ಯೆ ಏನು ವ್ಯತ್ಯಾಸ ಬರ್ತೈತ್ರಿ ಅಮ್ಮ? ಅಂದ್ರೆ ಈಗ ಆಧ್ಯಾತ್ಮದ ಒಂದು ಬುಕ್ ಅನ್ನ ಬರೆಯೋದಕ್ಕೂ ಕಾದಂಬರಿ ಅಂತ ಹೇಳಿ ಭಾಷೆ, ನೀವು ಹೇಳಿದ್ರಿ ಈಗ ಭಾಷೆ ಸರಳವಾಗಿ ಓದಿಸ್ಕೊಂಡು ಹೋಗತೈತೆ, ಏನು ವ್ಯತ್ಯಾಸ ಏನಾಗುತ್ತೆ? ಈಗ ಚರಿತ್ರೆ ಬರೆದ್ರ ಅಲ್ಲಿ ನಿಖರ ವಿಷಯ ಕೊಡ್ಬೇಕು ನಾವು, ಹೆಚ್ಚು ಕಡಿಮೆ ಮಾಡಕ್ ಬರಂಗಿಲ್ಲ. ಇದ್ರೊಳಗೆ ಸ್ವಲ್ಪ ನಮ್ದು ಕಲ್ಪನೆ ಭಾವನಾ ಕೂಡಿಸ್ಬಹುದು ಕಾದಂಬರಿ ಒಳಗೆ. ಬಟ್ ಅದು ಆಧ್ಯಾತ್ಮದೇ ಅಂತ ಅಂದಾಗ ಅವು ಸ್ವಲ್ಪ ಕ್ಲಿಷ್ಟ ಪದ ಅನಿಸ್ತೈತೇನೋ, ಕಷ್ಟ ಬರ್ತೈತಿ. ಕೆಲವೊಂದು ಸಂಸ್ಕೃತ ಪದಗಳು ಬರ್ತಾವು, ಅದನ್ನ ತಿಳಿಯಂಗ್ ಬರಿಬೇಕಲ್ರಿ. ಕಾದಂಬರಿ ಒಳಗುನು ತಿಳಿಯಂಗ್ ಬರಿಬೇಕು. ಅವ್ರ ಸಿದ್ದೇಶ್ವರ ಸ್ವಾಮಿಗಳು ಬರ್ದಾರ ನೋಡ್ರ ವಿಶ್ವಜಿತದೊಳಗ, ಭಾಳ ಚಂದ ಬರ್ದಾರ. ಭಾಳ ಚಂದ ಬರ್ದಾರ ಅವ್ರು ವಿಶ್ವಜಿತ್ ಇದ್ರಾಗ್ರಿ. ಇದನ್ನು ಅವ್ರ ರಾಜರಾಜೇಶ್ವರಿ ಆಶ್ರಮದವ್ರ ಪ್ರಿಂಟ್ ಮಾಡಿಸಿದ್ರು, ಬೆಂಗಳೂರವರು. ನಮ್ಗೊಂದಿಷ್ಟು ಪ್ರತಿ ಕೊಟ್ರ. ಚಸ್ಮಾ ಇಲ್ದ ಓದ್ತೀರ? ಚಸ್ಮಾ ಇಲ್ರಿ, ಚಸ್ಮಾ ಬೇಕು. ಓದ್ಬೇಕಾ? ಓದ್ಲಿ? ಓದ್ರಿ ನೀವ. ಇಲ್ಲ ಐತ್ ನೋಡ್ರಿ. ಸದಾಶಯ ಇದೊಂದು ಅಪರೂಪವಾದ ಔಪನಿಷದ್ ಕಥಾ ಕಾದಂಬರಿ. ಇಲ್ಲಿ ಕಥಾನಾಯಕ ನಚಿಕೇತ 10 ವರ್ಷದ ಋಷಿಕುಮಾರ, ಅಗ್ನಿಯಂತೆ ತೇಜಸ್ವಿಯಾದ ಬಾಲಕ, ಶುದ್ಧ ಸುಶಾಂತ ಮೋಹಯುಕ್ತ, ಸಮಸ್ತ ಭೂಮಂಡಲದ ಸಾರ್ವಭೌಮತ್ವ ಕ್ಷಯಗೊಳ್ಳದ ಸಿರಿ ಸಂಪದ ಎಂತೆಂಥ ಶಬ್ದ ಹಾಕ್ಯಾರಲ್ಲ ಅಂತೇನೆ. ಐಂದ್ರಿಕ ಸುಖ ಸಾಧನೆಗಳು ಕೊನೆಗೊಳ್ಳದೆ ಆಯುಷ್ಯ, ಈ ಎಲ್ಲವನ್ನು ಯಮಧರ್ಮ ವರವಾಗಿ ಕೊಡಲಿಚ್ಛಿಸಿದ ಬಾಲಕ ಒಂದು ಕ್ಷಣವೂ ವಿಚಲಿತನಾಗಲಿಲ್ಲ, ಮನಸೋಲಲಿಲ್ಲ. ಅವನದು ಅಚಲ ಜ್ಞಾನನಿಷ್ಠೆ. ಅವನಿಗೆ ಅತ್ಯಂತ ಪ್ರಿಯವಾದುದು ವಿದ್ಯೆ, ಆತ್ಮವಿದ್ಯೆ. ಮರಣದಾಚೆಯ
ಪರಮ ಸತ್ಯದ ದರ್ಶನ. ಆತ ಸ್ವಾರ್ಥದ ಲವಲೇಶವೂ ಇಲ್ಲದ ವಿಶ್ವಹಿತೈಷಿ. ಎಂತಲೇ 3 ಮಹಾವಿದ್ಯೆಗಳನ್ನು ಭೂಮಂಡಲಕ್ಕೆ ತಂದ. 2 ಪ್ರೇಯ ಸಾಧನೆಗಳು, 1 ಶ್ರೇಯಸ್ಸಿದ್ಧಿಗಾಗಿ. ಕರ್ಮ ಸಾಧನೆಯಿಂದ ಭೌತಿಕ ಸಿರಿ ಸಂಪದ, ಭಾವ ಸಾಧನೆಯಿಂದ ಕೌಟುಂಬಿಕ ಸಾಮಾಜಿಕ ಶಾಂತಿ ಸೌಖ್ಯ, ಜ್ಞಾನ ಸಾಧನೆಯಿಂದ ಸತ್ಯ ದರ್ಶನ, ಆತ್ಮಾನುಭೂತಿ. ಕಠೋಪನಿಷತ್ತು ಅವನಿಗಾಗಿ ಮೀಸಲು. ಅವನ ಅದ್ಭುತವಾದ ಉಪಾಖ್ಯಾನವೇ ವಿಶ್ವಜಿತ ಕಾದಂಬರಿ. ಅದನ್ನು ವಿವರವಾಗಿ ರಸವತ್ತಾಗಿ ಕಥನ ಮಾಡಿದವರು ಶ್ರೀ ಶಾಂತಲಾ ಯಡ್ರಾವಿಯವರು, ಶ್ರೀಮತಿ ಆಗಬೇಕು. ಅವರ ಭಾಷೆ ಲಲಿತ ಹೃದಯಗಮ್ಯ, ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುವ ಶಬ್ದ ರಚನಾ ಕೌಶಲ್ಯ, ವೇದಾಂತದ ಅತಿ ಸೂಕ್ಷ್ಮ ತತ್ವಗಳನ್ನು ಸಹಜ ಗಮ್ಯಗೊಳಿಸುವ ಅವರ ಕಲೆ ವಿಶೇಷ ಪ್ರಶಂಸನೀಯ. ವಿಶ್ವಜಿತ ಇದು ಬರೀ ಕಾದಂಬರಿಯಲ್ಲ, ಆಧ್ಯಾತ್ಮಿಕ ಕಥಾನಕ, ಸಾಮಾನ್ಯರಿಗೆ ನೀತಿಬೋಧಕ, ಸಾಧಕರಿಗೆ ಮಾರ್ಗದರ್ಶಿ, ಸಾಹಿತ್ಯದೊಲವುಳ್ಳವರಿಗೆ ಹೊಸ ಬಗೆಯ ರಸಪಾನ, ಆಧ್ಯಾತ್ಮಿಕ ಅಭಿರುಚಿಯನ್ನುಂಟು ಮಾಡುವ ಈ ಕೃತಿ ಬಹುಜನರ ಮನವನ್ನರಳಿಸಲಿದೆ. ಶ್ರೀ ಸಿದ್ದೇಶ್ವರ ಸ್ವಾಮಿಗಳು, ಜ್ಞಾನ ಯೋಗಾಶ್ರಮ, ವಿಜಯಪುರ. ಬಹಳ ಚಂದ ಇದೆ. ಅವರು ನಿಮ್ಮ ಇದಕ್ ಬರ್ದ್ ಕೊಟ್ಟಾರ್ರಿ, ಈ ಬುಕ್ ಓದಿ ಬರ್ದು ಕೊಟ್ಟ. ಈ ಬುಕ್ ಓದಿ ಅವರು ಹಂಗ ಮೇಲೆ ನೋಡಿ ಬರಂಗಿಲ್ರಿ, ಇಟ್ಕೊಂಡ್ರಿ 8 ದಿವಸ ಇಟ್ಕೊಂಡು ಬರೆದು ಕಳ್ಸಿದ್ರು. ವಿಶ್ವಜಿತಿ ಪುಸ್ತಕವನ್ನ ಓದಿ ಸಿದ್ದೇಶ್ವರ ಸ್ವಾಮಿಗಳು. ಅಲ್ರ ಪದಗಳು ಎಷ್ಟು ಬಹಳ ಕಠಿಣ ಅದಾವ್ರಿ. ಅದ ಲಘು ನನಗ ಓದಕ್ ಆಗವಲ್ತು. ಇದನ್ನ ಓದಿದವ್ರು ಬಾಳ ಮಂದಿ